ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರೋ ಹಾಗೇನೆ ಇವತ್ತು ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಏನು ಅನ್ನೋದನ್ನ ಈ ಬ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಸೊ ನಮ್ಮ ಜೊತೆಗಿದ್ದಾರೆ ಮಿಸ್ಟರ್ ಗುರುಪ್ರಸಾದ್. ಸೊ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋಣ. ಸೊ ಪ್ರಪ್ರಥಮ ಬಾರಿಗೆ ಅವರ ಏನು ಗಣೇಶ್ ಚೊಚ್ಚಲ ಬೈಕನ್ನು ಖರೀದಿ ಮಾಡ್ತಾ ಇದ್ದಾರೆ. ಫ್ರೆಂಡು ಹೇಳು, ನಿನ್ನ ಅನಿಸಿಕೆ ಹೇಳು, ಅಭಿಪ್ರಾಯ ಹೇಳು. ಅಲ್ಲ, ತಗೊಂತಾ ಇದೆಯಲ್ಲ ಫಸ್ಟ್, ಅದಕ್ಕೆ ಹೇಳು. ಎಕ್ಸೈಟ್ಮೆಂಟ್ ಏನ್ ಅನಿಸ್ತಾ ಇದೆ ನಿನ್ಗೆ? ಕರೆಕ್ಟಾಗಿ ಹೇಳು. ಎಷ್ಟು ಜನ ನೋಡ್ತಾರೆ ಈ ವ್ಲಾಗು? ನೋಡಿದ ತಕ್ಷಣ ನಿಮಗೆ ಖುಷಿ ಆಗ್ಬೇಕು. ಸರಿ ಬಿಡಿ ಗೈಸ್, ಅವನಿಗೆ ಮಾತು ಬರ್ತಾ ಇಲ್ಲ. ಏನಕ್ಕಂತಂದ್ರೆ ಬೈಕ್ ಓಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ನು ಖುಷಿ ಆಗ್ಬಿಟ್ಟು ಅವನು. ಹಾಗೇನೆ ಗಣೇಶ್, ಅಯ್ಯೋ ಮುಂದೆ ನೋಡ್ತಾ. ಓಕೆ ಓಕೆ. ಸೊ ಇವಾಗ ತಮಾಷೆ ಸಾಕು, ಮುಂದೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಗು ಬರ್ಲಿಲ್ಲ, ಮತ್ತೆ ನಗ್ತಿದ್ದೀರಾ? ಸೊ ಡ್ಯಾಡಿ, ನಾನು, ಅಣ್ಣ ಅಲ್ಲೇ ಬರ್ತಾನೆ, ಮತ್ತೆ ಚೋಟು ಕೂಡ ನಮ್ಮ ಜೊತೆ ಬರ್ತಿದ್ದಾನೆ. ಹಾಗೆ ಇಲ್ಲಿ ಗುರು ಇದ್ದಾನೆ. ನೋಡುವ ಬರುತ್ತೆ ಕ್ಯಾಮ್ರಾ. ಗಣೇಶ್, ಏನು ನಿನ್ನ ಒಪಿನಿಯನ್ ಹೇಳು? ಹತ್ರ ಬನ್ನಿ ಹೇಳ್ತೀನಿ. ಓಕೆ, ಈ ಮೀಟರ್ ನೋಡಿ. ಡನ್. ರೆಡಿ ಟು ರೇಸ್ ನೋಡಿದ್ರಾ? ಐ ವಿಲ್ ಶೋ ಮೈ ಸೆಕೆಂಡ್ ಫೇಸ್. ರಿಲೇಟಿವ್ಸ್ ಗೆಟ್ ರೆಡಿ. ನಿನ್ನಿಂದನಾ? ಥಿಯೇಟರ್ಸ್ ಎಲ್ಲ ಹಿಂದೆ ಓಡ್ ಬರ್ತಾ ಇರ್ರಿ, ನಿಮ್ ವಿಡಿಯೋ ತಾಕತ್ತಿಲ್ಲ. ಯಾರ ಮನದಾಳದ ಮಾತಿದು? ಇದು ಈ ಗಾಡಿ ಓನರ್ ಮನದಾಳ. ಗಾಡಿ ಓನರ್ ಮನದಾಳದ ಮಾತಾ? ನಾನು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಬಿಕಾಸ್ ಈ ಒಂದು ವಿಡಿಯೋನೇ ಅವ್ನು ಫಸ್ಟ್ ವ್ಲಾಗಲ್ಲಿ ಹಾಕೋದಂತೆ. ಖಂಡಿತ ಹಾಕಿ. ಆಲ್ ದ ಬೆಸ್ಟ್. ನೀನ್ ವ್ಲಾಗ್ ಮಾಡ್ತೀನಿ ಅಂದ್ರೆ ತಾನೆ? ಕ್ಯಾಮ್ರಾ ತಗೊಂಡ್ಬಿಟ್ಟು ಇದ್ರಲ್ಲಿ ಇದೆಲ್ಲ ಗಾಡಿ ತಗೊಂಡಿದ್ದೆ ಗಿಫ್ಟ್ ಅಂತ. ಎಷ್ಟು ಹೇಳೋದು ಕ್ಯಾಮ್ರಕ್ಕೆ? ಜಸ್ಟ್ 54,000. ನಾವು ತಗೊಂಡಿರೋದು ಅದನ್ನ ಗಿಫ್ಟ್ ಕೊಡ್ತಾರಂತೆ ಬ್ರೋ ಅವರು. ಸೊ ಗೈಸ್ ನೋಡಿ, ನಮ್ಮಣ್ಣ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದಷ್ಟು ಬೇಗ 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 800 ಇರೋರು 8,000 ಆಗ್ರಿ. ಇಲ್ಲೇ ದೇವಸ್ಥಾನ ಬಂದು ನಿಮ್ಮ ಹೆಸರು ತೆಂಗಿನಕಾಯಿ ಹೊಡಿತೀನಿ. ಹಾ ಹೇಳಪ್ಪ. ಈ ಗಾಡಿ ಓನರ್ ಮನದಾಳದ ಮಾತು. ನಮ್ಮೂರು ತಾಳ್ವಾಡಿ ಸಂಬಂಧಿಕರೇ, ನನ್ ಬಂದಾಯ್ತು, ಎಲ್ಲಾರು ಮನೆಗ್ ನಡಿ.
ಮೈಕ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಆಕ್ಚುಲಿ. ಅವ್ರ ದೂರ ತಾಳ್ವಾಡಿ ಅಲ್ಲ, ಅವ್ರ ತಾಳ್ವಾಡಿ ಅಲ್ಲ, ಹೊಸಳ್ಳಿ. ಅದಕ್ಕೊಂದು ಹೇಳ್ತೀನಿ ಒಮೆಗಾ 3 ಕೊಡೋ ಇನ್ನೊಂದು ಗುಡಿ ಹಿಂದೆಂದು ಕರೆಕ್ಟಾಗಿದೆ, ಸಿಗಾಕೊಂಡುತ್ತಾ ಸ್ವಲ್ಪ ನೋಡಿ, ನಂಬರ್ ಪ್ಲೇಟ್ ಇನ್ನೊಂದು 3 ದಿನಕ್ಕೆ ಬರುತ್ತೆ. ಪೂಜೆ ಮಾಡೋರು ಯಾರು ಬರ್ತಾ ಇಲ್ವಲ್ಲ? ಮಾಡಿದ್ರು ಒಂದು ವಿಡಿಯೋ ಮಾಡಿ ಗಾಡಿ ತೆಳಗಿಡು ಅವ್ರು ಸಾತನ್ ಕೈ ಕೊಡ್ರಿ, ಅವ್ರು ಚೆಕ್ ಮಾಡ್ತಾರೆ. ಅದು ದೇವ್ರು ಕೊಡ್ತಾರೆ. ಹಾಂ ಹೇಳಿ. ನಿಮ್ಮ ಡ್ರೆಸ್ ಹಾಕೊಂಡು ಡ್ಯೂಟಿ ಮಾಡಿದ್ದೀವಿ ಕಂಪ್ನಿ. ಬರ್ರಿ ಕವರಿಗೆ ಹಾಕ್ಬೇಕು. ಓಂ ಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗೋ ವಿವಾ ಯಸ್ಮಾರೇತ್ ಪುಂಡರೀಕಾಕ್ಷಂ ಸಭಾಯಾಭ್ಯಂತರ ಶುಚಿ ಸ್ವಸ್ತಿ ಪೂರ್ವಚರಿತ ಏವಂ ಗುಣಗಣ ವಿಶೇಷೇಣ ವಿಶಿಷ್ಟಾಯ ಅಸ್ಯಾಂ ಯಜಮಾನಸ್ಯ ಗೋತ್ರ ನಿಮ್ದ ಶಿವ ಗೋತ್ರೋದ್ಭವಸ್ಯ ಅಪ್ಪ ಅಮ್ಮನ ಹೆಸರು ವೀರಭದ್ರಪ್ಪ ನಾಮಧೇಯಸ್ಯ ವಸಂತ ನಾಮ್ನ್ಯಃ. ನಿಮ್ಮ ಹೆಸರೇನು? ಗುರುಪ್ರಸಾದ್ ನಾಮ್ನ್ಯಃ. ಮದುವೆ ಆಗಿದೆ. ಸಹ ಕುಟುಂಬಾನಂ ಸಹ ಪರಿವಾರಾಣಂ ಕ್ಷೇಮಸ್ಥೈರ್ವಿಜಯೀರವಯಾಯುವಾನಂದಾರೋಗ್ಯ ಐಶ್ವರ್ಯಾಭಿವೃದ್ಧರ್ಥಂ ಗಣಪತಿ ಸನ್ನಿಧಾನೇನ ನೂತನ ವಾಹನ ಪೂಜಾಕ್ಯಂ ಕರ್ಮ ಕರಿಷ್ಯೆ. ಮನಿ ದೇವ್ರ ಯಾರು? ಪ್ರಾರ್ಥನೆ ಮಾಡ್ಕೊರಿ. ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಮನಸ್ಸೊಳಗ ಮನಿ ದೇವರನ್ನ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊ. ಆ ಕಡೆಯಿಂದ ಎಲ್ಲರಿಗೂ ಪೆಟಲ್ಸ್ ಮಾಡ್ಕೊಂಡು ಬಿಡಿಸ್ಕೊ. ನೀವು ಬರ್ರಿ. ಓಂ ದೈತ್ಯರಿರತಿರುತ್ಯ ಸರ್ವದೇವೈ ಕವಂದ್ಯ ಪರಮ ಗುರುರಭೀಷ್ಟಾವಧಿತ ಸಜ್ಜನಾನಾಂ ನಿಖಿಲ ಗುಣಗಣಾನಿತ್ಯ ನಿರ್ಮುಕ್ತ ದೋಷ. ಒಂದು ಪ್ರದಕ್ಷಿಣೆ ಬಂತು. ಶ್ರೀಪತೇರ್ಮಾನದೂನಃ. ಮುಂದೆ ಮಾಡಿ ಈ ಹತ್ರ ಮಾಡಿ. ಅಲ್ಲೇ ಅರ್ಜಾನ್ ಕಡೆ ಕೊಟ್ಬಿಟ್ಟು ತತ್ಸಾವಿತುರ್ವರೇ ನಂಬರ್ ಗೋ ದೇವಸ್ಸಿ. ಸ್ವೀಟ್ ಬಾಕ್ಸ್ ಇದು ತಂದಿರಿ, ಇರಲಿ ಬಿಡಿ. ಬರ್ರಿ ತೆಂಗಿನಕಾಯಿ ಮೇಲೆ ಹಾಕಿ ನಾರಿಕೇಲ ಮಹಾನೈವೇದ್ಯಂ ನಿವೇದಯಾಮಿ. ಅದ್ರ ಮೇಲೆ ಒಂದು ದಕ್ಷಿಣೆ ಇಟ್ಕೊಂಡ್ಬಿಟ್ಟು ಇದು ತಗೋರಿ. ಅಲ್ಲಿ ಅರ್ಧ ಹಚ್ಚಿದ ಮೇಲೆ 3 ಸತಿ ನಿವಾಳಿಸಿ ಕರ್ಪೂರ ತಳಗೆ ಹಾಕಿ ಅಲ್ಲಿ ಹೋಗಿ ಜೋರಾಗಿ ಹೊಡಿಬೇಕು. ಅದು ಗಟ್ಟಿ ಇರ್ತದೆ ಕರ್ಪೂರ ಬೇಗ ಮಾಡ್ರಿ. 3 ಸತಿ ನಿವಾಳಿಸ್ರಿ. ಅವಕಾಶ ಮಾಡ್ರಿ. ಇದು ನೋಡಿ, ಜೋರ್ ಪೀಸ್ ಆಗಂಗೆ ಹೊಡಿಬೇಕು.
ಮುಂದೆ ಬರ್ರಿ. ಓಂ ಜಯ ಎಲ್ಲರ ಕೈ ಕೊಟ್ರಿ. ಓಂ ಜಯತಿ ಹರಿರವಿದ್ಯಾ ಸರ್ವದೇವೈಕವಂದ್ಯಾ ಪರಮಗುರು ರವಿ ಸ್ತವರ್ಪಿತ ಸಜ್ಜನಾನಂ ನಿಖಿಲ ಗುಣಗಣಸ್ಥಿತ ಮಾನದೋನ ಹಾಕ್ರಿ. ಇಂದಿರಾರಮಣ ಗೋವಿಂದ ಗೋವಿಂದ. ಬೋಲೋ ಗಜಾನನ ಮಹಾರಾಜ ಕಿ ಜೈ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಲಘು ಬಂದ್ರೆ ಮಹಾಮಂಗಾರತಿ ನೋಡ್ಕೋಬಹುದು, ಇಲ್ಲಾಂದ್ರೆ 8 ಕ್ಲೋಸ್ ಬಂದ ಬಿಡ್ರಿ. ನೋಡ್ರಿ ನೀವು ಬರೋ ವರ್ಷಕ್ಕೆ ಮಂಗಾರತಿ ಮುಗಿದ್ರೆ ಮುಗಿದ. ಗುರು ಫೋನ್ ಕೊಡಿ. ಈಗ ಹೋಗ್ಬೇಡ್ರಿ ತಂದು ಮಂಗಾರತಿ ಅಲ್ಲ ಮಂಗಳಾರತಿ ಮುಗಿಸ್ಕೊಂಡು ಹೋಗಂತ ಇದು ಮಾಡ್ದ ಇಲ್ಲ ಮುಂದೇನು ಇದ್ದಿಲ್ಲ ಸೈಕಲ್ ಒಂದು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀಯಾ? ಮುಂದೆ ಇಟ್ಟಾರವ್ರು ಹೋಗ್ಬಿಟ್ಟು ಬಂದ್ಬಿಟ್ರೆ ಹೋಗಿ ಬಂದ್ಬಿಡು. ಅದೇನು ದೂರ ಇಲ್ಲ, 2 ನಿಮಿಷ ಬಂದ್ ಮಾಡ್ತಾರೆ. ಮೊದಲು ಪೂಜೆ ಮುಗಿಸ್ಕೊಂಡು ಹೋಗೋಣ. ಸೊ ಗೈಸ್ ಇಷ್ಟೇ. ಸೊ ಇದಾಗಿತ್ತು ಈ ಒಂದು ವ್ಲಾಗ್ಸ್. ಇಷ್ಟ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಲವ್ ಯು ಆಲ್. Soft strums of the warm acoustic guitar blend with the gentle sound of the waves crashing against